ಸ್ನೇಹಿತರೆ, ಪಾಪ್ UPI ಆಪ್ ನಲ್ಲಿ ನಾವು ಯಾವ ರೀತಿ ನಾವು ನಮ್ಮ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ. ಇಲ್ಲಿ ಪಾಪ್ UPI ಆಪ್ ನಲ್ಲಿ ಕೆಲವೊಂದಿಷ್ಟು ಕ್ಯಾಶ್ ಬ್ಯಾಕ್ ಗಳನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಯಾವುದೇ UPI ಆಪ್ ಇರಬಹುದು, ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಶ್ ಬ್ಯಾಕ್ ನ ಕೊಡುತ್ತೆ. ಅದೇ ರೀತಿ ಇವರು ಕೂಡ ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಕೊಡ್ತಾ ಇದ್ದಾರೆ. ನೀವು ಕೂಡ ಯೂಸ್ ಮಾಡಬಹುದು, ನೋ ಪ್ರಾಬ್ಲಮ್. ಇಲ್ಲಿ ನಾವು ಈ ಒಂದು ಆಪ್ ಕಡೆಯಿಂದ ಯಾವುದೇ ರೀತಿಯಲ್ಲಿ ಪ್ರಮೋಷನ್ ಗಾಗಿ ದುಡ್ಡು ತಗೊಂಡಿಲ್ಲ. ನಾವು ಕೇವಲ ಇನ್ಫಾರ್ಮೇಶನ್ ಗಾಗಿ, ಅಂದ್ರೆ ಮಾಹಿತಿಯ ಒಂದು ಪರ್ಪಸ್ ಗಾಗಿ ಈ ವಿಡಿಯೋನ ಮಾಡ್ತಾ ಇದೀವಿ. ಅದಕ್ಕಾಗಿ ಈ ಆಪ್ ನ ಯೂಸ್ ಮಾಡೋದು ಬಿಡೋದು ನಿಮಗೆ ಬಿಟ್ಕೊಟ್ಟಿದ್ದು. ಆದ್ರೆ ಇದನ್ನ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರ್ತಾ ಇಲ್ಲ. ನಾವು ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ಹಾಗೆ ಇಲ್ಲಿ ಮೊದಲು ಯಾವ ರೀತಿ ನಾವು UPI ನ ರಿಜಿಸ್ಟರ್ ಮಾಡ್ಕೋಬೇಕು ಅಥವಾ ಅಕೌಂಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಪಾಪ್ UPI ಆಪ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನೋಡಬಹುದು ಈ ರೀತಿ ಆಪ್ ಅನ್ನೋದು ಬರುತ್ತೆ. ಲಿಂಕ್ ಮೂಲಕ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಆ ಆಪ್ ನ ಇನ್ಸ್ಟಾಲ್ ಮಾಡ್ಕೋಬಹುದು. ನಂತರದಲ್ಲಿ ಈ ರೀತಿ ಆಪ್ ನೋಡಬಹುದು, ಓಪನ್ ಆಗಿದೆ ಸ್ನೇಹಿತರೆ. ಓಪನ್ ಆದ ನಂತರದಲ್ಲಿ ಇಲ್ಲಿ ಲಾಗಿನ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮೊದಲು ಆಪ್ ನ ಮೊದಲ ಬಾರಿ ಲಾಗಿನ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಇದೆ ಅಂತ. ಲಾಗಿನ್ ಮಾಡ್ತಿರ್ಬೇಕಾದ್ರೆ ಫೋನ್ ನಂಬರ್ ಅನ್ನೋದು ಅವಶ್ಯವಾಗಿ ಬೇಕೇ ಬೇಕು. ಯಾವುದೇ ಆಪ್ ಇರಬಹುದು, ಇದೊಂದೇ ಅಲ್ಲ, ಯಾವುದೇ UPI ಆಪ್ ನಲ್ಲಿ ನೀವು ಲಾಗಿನ್ ಮಾಡಬೇಕು ಅಂದ್ರೆ ಫೋನ್ ನಂಬರ್ ಬೇಕೇ ಬೇಕು. ಫೋನ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ OTP ಮೂಲಕ ನೋಡಬಹುದು ವೆರಿಫೈ ಆಗುತ್ತೆ. ನೇರವಾಗಿ ಯಾವುದೇ ರೀತಿಯಲ್ಲಿ ನೀವು OTP ಎಂಟರ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದ ತಕ್ಷಣದಲ್ಲಿ ಇಲ್ಲಿ ನೋಡಬಹುದು ಕ್ರಿಯೇಟ್ ಪಾಪ್ UPI ಅಕೌಂಟ್ ಅಂತ ಬರ್ತಾ ಇದೆ. ಕೆಳಗಡೆ ಪಾಪ್ UPI ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂತ ಆಪ್ಷನ್ ಇಲ್ಲಿ ನೋಡಬಹುದು, ಕ್ರಿಯೇಟ್ ಅಕೌಂಟ್ ಅಂತ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಪರ್ಮಿಷನ್ಗೆ ಅಲೌ ಮಾಡೋಣ. ಅಲೌ ಮಾಡಿದ ನಂತರದಲ್ಲಿ ಕ್ರಿಯೇಟ್ ಪಾಪ್ UPI ಅಕೌಂಟ್ ಅಂತ ಇಲ್ಲಿ ಮತ್ತೆ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸೆಂಡ್ SMS ಅಂತ ಕ್ಲಿಕ್ ಮಾಡ್ಕೋಬೇಕು. ಯಾಕೆಂದ್ರೆ ನಮ್ಮ ಸಿಮ್ ನ ಅವರು ವೆರಿಫೈ ಮಾಡ್ತಾರೆ. ಸಿಮ್ ನ ವೆರಿಫೈ ಮಾಡಿದ ನಂತರದಲ್ಲಿ ನೋಡಬಹುದು ವೆರಿಫೈ ಆಯ್ತು. ಆದ ನಂತರದಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲಿ ಲಿಸ್ಟ್ ಇರುತ್ತೆ ಸ್ನೇಹಿತರೆ, ಯಾವುದೇ ಬ್ಯಾಂಕ್ ಹೆಸರು ಇರುತ್ತೆ, ನೀವು ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇರುತ್ತೆ ಆ ಬ್ಯಾಂಕ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಮೇಲ್ಗಡೆ ದೊಡ್ಡ ಬ್ಯಾಂಕ್ಗಳ ಹೆಸರುಗಳು ಇಲ್ಲೇ ಮೇಲ್ಗಡೆನೇ ಇರುತ್ತೆ, ಅಲ್ಲಿಂದ ನೀವು ನೇರವಾಗಿ ಸೆಲೆಕ್ಟ್ ಮಾಡ್ಕೋಬಹುದು. ನನ್ನ ಅಕೌಂಟ್ ಅನ್ನೋದು ಸ್ಟೇಟ್ ಬ್ಯಾಂಕ್ ನಲ್ಲಿ ಇದೆ, ಇಲ್ಲಿ ಮೇಲ್ಗಡೆನೇ ತೋರಿಸ್ತಾ ಇದೆ, ಅದನ್ನ ಸೆಲೆಕ್ಟ್ ಮಾಡ್ತೀನಿ. ನಿಮ್ಮ ಬ್ಯಾಂಕಿನ ಹೆಸರು ಅಲ್ಲಿ ತೋರಿಸ್ತಾ ಇಲ್ಲ ಅಂದ್ರೆ ಈ ಲಿಸ್ಟ್ ನಲ್ಲಿ ಕೆಳಗಡೆ ಸ್ವಲ್ಪ ಹುಡುಕಿದ್ರೆ ಸಿಗುತ್ತೆ, ಅಲ್ಲಿ ನೀವು ನಿಮ್ಮ ಬ್ಯಾಂಕ್ನ ಹೆಸರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೋಡಬಹುದು ನಿಮ್ಮ ಅಕೌಂಟ್ ಅನ್ನ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆ ಬ್ಯಾಂಕ್ ಅಲ್ಲಿ ಇರುವಂತ ಅಕೌಂಟ್ ಅನ್ನ ಇದು ನೇರವಾಗಿ ತೋರಿಸುತ್ತೆ, ನಿಮ್ಮ ಒಂದು ಫೋನ್ ನಂಬರ್ ಮೂಲಕ ತೋರಿಸುತ್ತೆ. ನಂತರದಲ್ಲಿ ಇಲ್ಲಿ ನೋಡಬಹುದು ಪೇ ಅ ಫ್ರೆಂಡ್ ಅಂತ ಬರ್ತಾ ಇದೆ, ಅಂದ್ರೆ UPI ಲಿಂಕ್ಡ್ ಸಕ್ಸಸ್ಫುಲಿ, UPI ಅನ್ನೋದು ಲಿಂಕ್ ಆಗಿದೆ ಸಕ್ಸಸ್ಫುಲಿ. ನಂತರದಲ್ಲಿ ಪೇ ಅ ಫ್ರೆಂಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವ್ದಾದ್ರು ಒಂದು ಅಮೌಂಟ್ ಅನ್ನ ವರ್ಗಾವಣೆ ಮಾಡಿಬಿಟ್ಟು ತೋರಿಸ್ತೀನಿ. ಅಂದ್ರೆ 100% ನಮ್ಮ ಅಕೌಂಟ್ ಅನ್ನೋದು ಕ್ರಿಯೇಟ್ ಆದಂಗೆ. ಇಲ್ಲಿ ಯಾರಿಗಾದ್ರೂ ಒಂದು ರೀತಿ ಈ ರೀತಿ ₹1 ನಾನು ಸೆಂಡ್ ಮಾಡ್ತೀನಿ. ನೋಡಿ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ವರ್ಗಾವಣೆ ಅನ್ನೋದು ಸಕ್ಸಸ್ಫುಲ್ ಆಗಿ ಇಲ್ಲಿ ನೋಡಿ SBI ಅಕೌಂಟ್ ಮೂಲಕ ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು UPI ಪಿನ್ ಅನ್ನು ಹಾಕ್ತೀನಿ. ಇಲ್ಲಿ ನೋಡಿ UPI ಪಿನ್ ಇಲ್ಲಿ ಸ್ಕ್ರೀನ್ ಅನ್ನೋದು ರೆಕಾರ್ಡ್ ಆಗೋದಿಲ್ಲ, ಬ್ಲ್ಯಾಂಕ್ ಬರುತ್ತೆ ಸ್ನೇಹಿತರೆ. ಪಿನ್ ಹಾಕಿದ ತಕ್ಷಣದಲ್ಲಿ ಅಮೌಂಟ್ ಅನ್ನೋದು ನೋಡಬಹುದು ಸಕ್ಸಸ್ಫುಲ್ ಆಗಿ ವರ್ಗಾವಣೆ ಆಗುತ್ತೆ. ಇಲ್ಲಿ ನೋಡಬಹುದು ತುಂಬಾನೇ ಇಲ್ಲಿ ಇಂಟರ್ಫೇಸ್ ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ರೀತಿ ನಾವು ಇಲ್ಲಿ ಅಮೌಂಟ್ ಅನ್ನು ಕೂಡ ವರ್ಗಾವಣೆ ಮಾಡ್ಕೋಬಹುದು. ಈ ಒಂದು ಅಮೌಂಟ್ ಅನ್ನ ವರ್ಗಾವಣೆ ಮಾಡ್ಬೇಕಂದ್ರೆ ಅವ್ರ ಹತ್ರನೂ ಪಾಪ್ ಒಂದು UPI ಆಪ್ ಇರಬೇಕು ಅಂತ ಏನಿಲ್ಲ. ನೀವು ಯಾವುದೇ UPI ಆಪ್ ನೊಂದಿಗೆ ಈ ಒಂದು ಟ್ರಾನ್ಸಾಕ್ಷನ್ ನ ಮಾಡಬಹುದು. ಫೋನ್ ಪೇ ಇರಬಹುದು, ಗೂಗಲ್ ಪೇ, ಪೇಟಿಎಂ, ಯಾವುದೇ ಒಂದು UPI ನೊಂದಿಗೆ ಈ ಒಂದು ಆಪ್ ನಿಂದ ನೀವು ಹಣವನ್ನ ಕಳಿಸಬಹುದು, ನೋ ಪ್ರಾಬ್ಲಮ್. ಯಾವುದೇ ರೀತಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಈ ರೀತಿ ನಾವು ಈ ಆಪ್ ನ ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.